ಅನ್ಬಾಕ್ಸಿಂಗ್ ಎಲ್ಲ ಆಯಿತು ಆ್ಯಂಡ್ ಫೈನಲ್ ಪಾರ್ಟ್ ಏನಂತಂದರೆ ಇನ್ಮೇಲೆ ನಾನು ವೀಡಿಯೋಸ್ ಮಾಡಲ್ಲ. ಸೊ ಅದೇ ನೀವು ಒಂದು ಕುತ್ಕೊಂಡು ಅಮ್ಮ ನೋಡ್ತೀನಿ ಅದೇ ಪ್ಲೀಸ್ ವೀಡಿಯೋ ಮಾಡೋದು ಬರೋದು ಅಮ್ಮ ಮಾಡ್ತೀನಿ. ಇದು ಬಂದು ಡ್ರೈ ಆದಮೇಲೆ ಈಗ ಕಾಣ್ತದೆ. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಇದು ಜಾತ್ರೆ ಕಲರ್ ಇದೆ. ಐ ಥಿಂಕ್ ಶೇಡ್ 01 ಅಂತ ಅನ್ಸುತ್ತೆ. ನಿಜ ಕಲರ್ ಚೆನ್ನಾಗಿದೆ ಆ್ಯಕ್ಚುಲಿ. Ritu, after a month we are celebrating your birthday. How excited are you? ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೈತ್ರ ಗೌಡ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ಎಲ್ಲ ಹುಡುಗಿರು ಕೂಡ ನಮ್ಮ ಕ್ಲಾಸಲ್ಲಿ ಎಲ್ಲರೂ ಬ್ಲೂ ಕಲರ್ ಹಾಕೊಳ್ಳೋಣ ಅಂತೇಳಿ ಬ್ಲೂ ಕಲರ್ ಹಾಕೊಂಡಿದ್ದೀವಿ. ಸೊ ಇವತ್ತು ಬ್ಲೂ ಇತ್ತು, ಸೊ ಆಗ ನಾನು ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಸೇಮ್ ಸ್ಕಿನ್ ಕೇರ್. ನಿನ್ನೆ ನೈಟ್ ನಾನು ಸ್ವಲ್ಪ ಕೆಮಿಕಲ್ ಪೀಲಿಂಗ್ ಮಾಡಿಬಿಟ್ಟಿದ್ದೆ, ಸೊ ಹಾಗೆ ಸ್ವಲ್ಪ ಸ್ಕಿನ್ ಸೆನ್ಸಿಟಿವ್ ಆಗಿಬಿಟ್ಟೈತೆ. ಸೊ 2 ಲೇಯರ್ ಆಫ್ ಸನ್ಸ್ಕ್ರೀನ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ 1 ತಿಂಗಳಾದಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಸೊ ಮಧ್ಯಾಹ್ನ ಲ್ಯಾಬ್ ಮುಗಿಸಿ ಬರ್ಡೇ ಮಾಡಬೇಕು. ಆ್ಯಂಡ್ ನಾಯ್ಕಾ ಸೇರಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಆರ್ಡ್ರ್ ಮಾಡಿದ್ದೆ, ಅದು ಅನ್ಬಾಕ್ಸಿಂಗ್ ಮಾಡಬೇಕು. ನಾಳೆ ತರಿಸ್ಕೊತೀನಿ ಅಂತ ಹೇಳಿದ್ದೀನಿ ನಾನು. ಇವತ್ತು ಆಗಲ್ಲ, ಇವತ್ತು ಲ್ಯಾಬ್ ಎಲ್ಲ ಮುಗಿಸಿ ಬರೋದು, ಅಲ್ಲಿಗೆಲ್ಲ ಹೋಗಿ ಬರೋದು ಲೇಟ್ ಆಗಿಬಿಡುತ್ತೆ. ಸೊ ಸೇಮ್ ಸ್ಕಿನ್ ಕೇರ್, ಸೇಮ್ ಎವ್ರಿಥಿಂಗ್ ಇಸ್ ಸೇಮ್. ಇದು ಡೈಲಿ ವ್ಲಾಗ್, ಅನ್ಬಾಕ್ಸಿಂಗ್ ವ್ಲಾಗ್, ಬರ್ಡೇ ಸೆಲೆಬ್ರೇಷನ್ ವ್ಲಾಗ್. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬ್ರೇಕ್ಫಾಸ್ಟ್ಗೆ ಅಂತ ಅಮ್ಮ ರಾಗಿ ಶಾವಿಗೆ ಮಾಡಿದ್ದಾರೆ. ಸೊ 2 ಬಾಕ್ಸ್ ತೊಗೊಂಡೋಗಿ ತಿಂದು ನೆಕ್ಸ್ಟ್ ವ್ಲಾಗ್ನ ನಾನು ಕಾಲೇಜಲ್ಲಿ ಸ್ಟಾರ್ಟ್ ಮಾಡ್ತೀನಿ. Ritu, after a month we are celebrating your birthday. How excited are you? ಎಕ್ಸೈಟೆಡ್ ಅಲ್ಲ, ಇದನ್ನ ಸ್ಟೇಟಸ್ ಹಾಕಿದ್ರೆ ಯಾರು ಏನಾದ್ರು ಕಮೆಂಟ್ ಹಾಕ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಒಂದು ರೌಂಡ್ ಉಗಿತಾರೆ. ಅಲ್ಲ ಏನಾದ್ರು ಸ್ಟೇಟಸ್ ಹಾಕೋದು ಅಂತ ಆದ್ರೂ ಯೋಚನೆ ಮಾಡ್ತೀನಿ. ರಿಲೇಟೆಡ್ ಬರ್ತ್ಡೇ ಸೆಲೆಬ್ರೇಷನ್ ಫ್ರಮ್ ಮೈ ಬೆಸ್ಟೆಸ್ಟ್ ಫ್ರೆಂಡ್ಸ್. ಇರು, ಯುವರ್ ಫೋನ್ ಇಸ್ ಸ್ಲೀಪಿಂಗ್ ನಾವು. ಬರೀ ರೀ ಅಂತ ನಾನು ತೂತು ಅಂತ ಬರ್ಸೋಣ ಅಂತಿದ್ದೆ. ಸ್ವಲ್ಪ ಜನ ಇದ್ರಲ್ಲ, ಹೆಂಗೆ ಹೇಳೋದು ಅಂತ ಸುಮ್ಮನೆ ಅದೇ. ಟು ಯು, ಸಾರಿ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಯು. ಸಾರಿ ಬಿಲೇಟೆಡ್ ವಿಶಸ್. ಆಫ್ಟರ್ ಅ ಮಂತ್ ವಿ ಆರ್ ಸೆಲೆಬ್ರೇಟಿಂಗ್ Ritu's birthday. ಯಾರೇ ಫೋನ್ ನೋಡಿ ಸಾಕು ನಮ್ಮ ಫೋನ್ಗೆ. ಮೋಸ್ಟ್ ಇಂಪಾರ್ಟೆಂಟ್ ಚೈತ್ರನ್ ಫೋನ್ ನೋಡಿ, ಯಾಕಂದ್ರೆ ವ್ಲಾಗ್ ಮಾಡ್ತಿರೋದು ವ್ಯೂಸ್ ಜಾಸ್ತಿ ಆಗಲಿ. ಆರನೇ ಕಟ್ ಮಾಡಿಬಿಟ್ಟೆ, ಸಾರಿ ಗಾಯ್ಸ್. ಅಲ್ಲಿ ನೀನು ಏನು ಕಟ್ ಮಾಡಿದೆ ಅಂತ ಯಾರೂ ಎಕ್ಸೈಟೆಡ್ ಆಗಿಲ್ಲ. ನೀವು ಎಷ್ಟೊತ್ತಿಗೆ ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ತೀಯ ಅಂತ ಎಕ್ಸೈಟೆಡ್. ಆ್ಯಕ್ಚುಲಿ ಎಲ್ಲರಿಗೂ ಟೈಮ್ ಆಗಿದೆ ಮನೆಗೆ ಹೋಗೋಕ್ಕೆ. ಎಲ್ರಿಗೂ ನಾನೇ ತಿನ್ಬಿಡಲ ಮೊದಲು. ಫಸ್ಟ್ ನೀನೇ ತಿನ್ನು. ಅಲ್ಲ ಬಿಲೇಟೆಡ್ ಟು ಯು. ಒಂದು ಗ್ರೂಪ್ ಪಿಕ್ ತಗೊಳ್ಳೋಣ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ. ನಾನು ಇಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಈ ಫೋನ್ನ. ಚಾಕ್ಲೇಟ್ ಕದ್ರೆ ನಾನು ಇದ್ದೀನಿ. ಓನ್ಲಿ ಯು ಅಂಡರ್ಸ್ಟುಡ್ ಮೀ ಇನ್ ದಿಸ್ 3 years. ಇಲ್ಲಿ ಹೆಂಗೆ ಇಟ್ಕೊಂಡು ಹೆಂಗೆ ಹಾಕೊಂಡು ನೋಡಿದ್ರೆ ನಾನು ಬಾಚೆ ಬೇಡ. ನೋಡಿ ಎಷ್ಟೊಂದು ವೆರೈಟೀಸ್. ಥ್ಯಾಂಕ್ ಯು ಸೋ ಮಚ್. ಮೆನ್ಯೂ ಲಿಸ್ಟ್ ಅಲ್ಲಿ ಯಾವುದು ಬೆಸ್ಟ್ ಫ್ರೆಂಡ್ಸಿಗೆ ಕೊಡೋ ಗಿಫ್ಟ್ಸ್ ಇರಲಿಲ್ಲಡ. ಅದಕ್ಕೆ ವಿಲ್ ಯು ಬಿ ಮೈ ವ್ಯಾಲೆಂಟೈನ್ ಅಲ್ಲ. ಬಟ್ ನಾನು ನಿಂಗೆ ಇನ್ನೊಂದು ಗಿಫ್ಟ್ಸ್ ಕೊಡಿಸ್ತೀನಿ ಆಯ್ತಾ.
ದಿಸ್ ಇಸ್ ಏನು ಅಂತ ಯೋಚನೆ ವೆರಿ ಸಿಂಪಲ್. ಇದು ನಿಂಗೆ ಗೊತ್ತೇ ಇಲ್ಲ, ನಂಗೆ ಕೊಡ್ಬೋದಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಐ ನೋ. ಅಂದ್ರೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಆದಿಯೋಗಿ ಇದನ್ನ ಆಕ್ಚುಲಿ ಇದಕ್ಕೆ ಹೋಗಿ ಚಿಕ್ಕಬಳ್ಳಾಪುರ್ಗೆ ಹೋಗಿದ್ನಲ್ಲ, ಒಂದಂತ ಆಲ್ರೆಡಿ ಇದೆಯಾ? ತಗೋ ಬರ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಅವತ್ತು ತಗೊಳಕ್ ಆಗ್ಲಿಲ್ಲ. ಬಟ್ ಸ್ವಲ್ಪ ಚಿಕ್ಕದಾಗೋಯ್ತಾ? ನಮ್ ದೊಡ್ಡಮ್ಮ ಮನೆ ಸೇಮ್ ಇತ್ತು, ನಮ್ಮನೆ ತಗೋರ್ಬೇಕು ಅಂತ ಅನ್ಕೊಂಡಿದ್ದೆ. ಆಗ ಇನ್ನೊಂದು ದೊಡ್ಡದು ಕೊಡ್ತೀನಿ ಬಿಡು, ಇನ್ನು ನೀನು ರೂಮಲ್ಲಿ ಇಟ್ಕೊ. ನಿಮ್ಮ ಮನೆ ಪೂಜೆ ಕರೆದು ಬಿಡು ರೀತು, ದೊಡ್ಡದು ಕೊಡಿಸ್ತೀನಿ. ನಿಮ್ಮ ಮನೆ ಪೂಜೆ ಕರಿ ನಮ್ಮನೆ ಪೂಜೆಗೆಲ್ಲ ಗಿಫ್ಟ್ ತಗೋಬನ್ನಿ. ನೀನು ಡೈರಿ ಮಿಲ್ಕ್ ತಿನ್ನಲ್ಲ ಅಲ್ವಾ, ಕೊಡು. ಅಷ್ಟೊಂದೆಲ್ಲ ಅಲ್ಲ, ಪಡ್ಬೇಡ. ಅರ್ಪಿ ಫೋನ್ ಮಾಡಿಲ್ಲ ಅಂದ್ರೆ ಒಂದು ರೋಸ್ ತಗೋಬರಕ್ಕೆ ಅಲ್ಲಿ ಸ್ವಲ್ಪ ದೂರ ಹೋದೆ. ಆಮೇಲೆ ಬಸ್ಸಿಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಂದ್ಬಿಟ್ಟೆ. ಥ್ಯಾಂಕ್ ಯು. ಇಲ್ಲ ಅಂದ್ರೆ ವಿಶ್ ಮಾಡ್ತಾ ಇದ್ದಾರೆ ಇತ್ತು, ವಿಲ್ ಬಿ ಮೈ ವ್ಯಾಲೆಂಟೈನ್ ಅಂತ. ನಾಡಿದಾರ ಮಾಡುವೆ. ಓಕೆ, ವಿ ಸ್ಟಿಲ್ ಹ್ಯಾವ್ ಟೈಮ್, ಫ್ರೈಡೇ ಮಾಡ್ತೀನಿ. ಸೊ ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಸೊ ನಾಯಕದಿಂದ ಏನೋ ಆರ್ಡರ್ ಮಾಡಿದ್ದೆ, ನಾನು ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ನಾಯಕ ಪಿಂಕ್ ಫ್ರೈಡೇ ಸೇಲ್ ನಾನು ಅಷ್ಟು ಆರ್ಡರ್ ಮಾಡಿದ್ದೆ, ಬನ್ನಿ ಅನ್ಬಾಕ್ಸ್ ಮಾಡೋಣ. ಬರ್ತಾನೇ ಇಲ್ಲ. ಫೈನಲಿ ಓಪನ್ ಆಗಿದೆ, ಸ್ಟಿಲ್ ನಾಟ್. ಎಲ್ಲ ಚಂದ ಅನ್ಬಾಕ್ಸಿಂಗ್ ಮಾಡ್ತಾರೆ, ನನಗಂತೂ ಬರ್ತದೆ. ಟೋಟಲ್ ನಾನು ಎಷ್ಟಕ್ಕೆ ಆರ್ಡರ್ ಮಾಡಿದ್ದೆ ಅಂತಂದರೆ, ಟೋಟಲ್ ಬಿಲ್ ಬಂದು ಫುಲ್ 2,385 ರೂಪಾಯಿ. ಬಟ್ ನನಗೆ ಅದು 1,232 ರೂಪಾಯಿಗೆ ಸಿಕ್ಕಿದೆ. ಸೊ ಅಷ್ಟೊಂದು ಡಿಸ್ಕೌಂಟಲ್ಲಿ ಸಿಕ್ಕಿದೆ. ಫಸ್ಟ್ ಬಂದು ಫೇಸ್ ವಾಶ್, ಸಿಂಪಲ್ ಫೇಸ್ ವಾಶ್. ಇದು ನನ್ನ ಫೇವ್ರೆಟ್ ಫೇಸ್ ವಾಶ್. ಇದು ಬಂದು ಅದೇ ನೀವು ಒಂದು ಕುತ್ಕೊಂಡು ಅಮ್ಮಯ್ಯ ನೋಡ್ತೀನಿ ಅದೇ ಪ್ಲೀಸ್ ವೀಡಿಯೋ ಮಾಡೋದು ಬರೋದು ಅಮ್ಮಯ್ಯ ಮಾಡ್ತೀನಿ. ಇದು ಒಂದು ಐ ಮೇಕಪ್ ಬ್ರಷ್ ಆರ್ಡರ್ ಮಾಡಿದ್ದೆ. ಇನ್ಮೇಲೆ ಒಂದಷ್ಟು ಕಾನ್ಸೆಪ್ಟ್ ಶೂಟ್ ಮಾಡ್ಕೊಬೇಕಿತ್ತು, ಹಾಗಾಗಿ ಸೆಲ್ಫ್ ಮೇಕಪ್ ಮಾಡ್ಕೊಳ್ಳೋಕ್ಕೆ ಒಂದು ಬ್ರಷ್ ಬೇಕಿತ್ತು. ಸೊ ಹಾಗಾಗಿ ಸ್ವಿಸ್ ಬ್ಯೂಟಿ ಅವರಿಂದ ಹೆಂಗೆ ಓಪನ್ ಮಾಡೋದು, ನೀನು ಆಗಲೇ ಬರಬೇಕಿತ್ತು, ನನಗೆ ಇದು ಓಪನ್ನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನೆಕ್ಸ್ಟು ಸ್ವಿಸ್ ಬ್ಯೂಟಿ ಅವ್ರ ಕಡೆಯಿಂದನೇ ಹೋಲ್ಡ್ ಮೀ ಮ್ಯಾಟ್ ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೆ. ಶೇಡು ಇದು ಒಳಗಡೆ ಇರುತ್ತೆ, ಕ್ಯೂಟ್ ನ್ಯೂಡ್ ಶೇಡಲ್ಲಿ. ನನ್ನ ಹತ್ರ ಇನ್ನೊಂದು ಲಿಪ್ಸ್ಟಿಕ್ ಇತ್ತು ಪ್ಲಮ್ ಅವ್ರದ್ದು, ಅದು ಖಾಲಿಯಾಗಿತ್ತು. ಇನ್ನು ಯಾವುದೂ ನ್ಯೂಡ್ ಶೇಡ್ ತರಿಸಿರಲಿಲ್ಲ. ಆ್ಯಕ್ಚುಲಿ ಪ್ಯಾಕೇಜಿಂಗ್ ಚೆನ್ನಾಗಿದೆ ಅಲ್ವೇ ನೋಡಲಿ. ಇಲ್ಲಿ ಹಾಕಿ ಫೋನ್ ಬರ್ತೈತೆ ನನಗೆ, ತಗೋ ಇಡು ಕೆಳಗಡೆ ಇಡು. ಹಲೋ, ಆ್ಯಕ್ಚುಲಿ ಶೇಡ್ ಚೆನ್ನಾಗಿದೆ. ಹಲೋ, ಸೊ ಬ್ರಷ್ ಹೆಂಗಪ್ಪ ಮತ್ತೆ ನನಗೆ ತೆಗೆಕ್ಕೆ ಇರ್ತದೆ. ಸೊ ಬ್ರಿಜಲ್ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ವರ್ತ್ ದ ಮನಿ ಐ ಮೇಕಪ್ ಮಾಡ್ಕೊಳ್ಳೋಕ್ಕೆ ಸರ್. ಬಟ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಈಗ ಪಿಂಟ್ರೆಸ್ಟಲ್ಲಿ ಒಂದಷ್ಟು ಮೇಕಪ್ ಟ್ಯುಟೋರಿಯಲ್ನ ನೋಡ್ತಾ ಇದ್ದೀನಿ ಐ ಮೇಕಪ್ ಮಾಡ್ಕೊಳ್ಳೋದು ಅಂತ. ಇದು ಸ್ವಿಸ್ ಬ್ಯೂಟಿ ಅವ್ರ ಕಡೆಯಿಂದನೇ ಲಿಪ್ಸ್ಟಿಕ್ ಫ್ರೀಯಾಗಿ ಬಂದಿರೋದು. ನಿಜವಾಗ್ಲೂ ಈ ಶೇಡೇ ಚೆನ್ನಾಗಿಲ್ಲ. ಜಾತ್ರೆ ಶೇಡ್ ಕೊಟ್ಟವ್ರೆ, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ. ಅಂದರೆ ಅವ್ರೇನು ಹೇಳಿರಲಿಲ್ಲ ಗೈಸ್, ಇಷ್ಟಕ್ಕೆ ಆರ್ಡ್ರ್ ಮಾಡಿದ್ರೆ ಇದು ಫ್ರೀ, ಅದು ಫ್ರೀ. ಆಗಿನ ಕಾಲದಲ್ಲಿ ಶೇಡ್ ಯೂಸ್ ಮಾಡ್ತಿದ್ರು, ಬಟ್ ಐ ನೋ ದಟ್ ಐ ನೆವರ್ ಗೋನಾ ಯೂಸ್ ದಿಸ್ ಶೇಡ್. ನಂಗೆ ಇಲ್ಲಿ ಚೆನ್ನಾಗಿಲ್ಲ.
ಇನ್ನೊಂದೆರಡು ಇದಂತೂ ನನ್ನ ಫೇವ್ರೆಟ್ ಎಟ್ಯೂಡ್ ಬ್ರ್ಯಾಂಡು, ಒನ್ ಆಫ್ ದ ಕೊರಿಯನ್ ಬ್ರ್ಯಾಂಡ್ ಇದು. ನನ್ನ ಫೇವ್ರೆಟ್ ಬ್ರ್ಯಾಂಡ್. ತುಂಬ ದಿನದಿಂದ ಅನ್ಕೊತಾ ಇದೆ ಲಿಪ್ ಟಿಂಟ್ನ ತೊಗೋಬೇಕು ಅಂತ, ಬಟ್ ಐ ಕುಡೆಂಟ್. ಈಗ ಫೈನಲಿ ನೈಕಾ ಪಿಂಕ್ ಫ್ರೈಡೇ ಸೇಲಲ್ಲಿ ಆರ್ಡರ್ ಮಾಡಿ ತೆಗೆಸ್ಕೊತಾ ಇದ್ದೀನಿ. ಐ ಆಮ್ ಸೊ ಹ್ಯಾಪಿ, ಯು ಕ್ಯಾನ್ ಸಿ ದಟ್ ಆನ್ ಮೈ ಫೇಸ್. ಎಲ್ಲರ ವೀಡಿಯೋಸಲ್ಲೂ ನಾನು ನೋಡ್ತಾನೇ ಇದ್ದೆ, ಬಟ್ ಹೀಗಿದೆ. ಶೇಡ್ ಲಿಪ್ಸ್ಗೆ ಒಂದ್ಸಲ ಹಾಕಿ ಟ್ರೈ ಮಾಡ್ತೇನೆ. ಇಟ್ ಜಸ್ಟ್ ಟಿಂಟ್ ಬಟ್ ನಾಟ್ ಅ ಲಿಪ್ಸ್ಟಿಕ್. ಇದನ್ನ ನಾವು ಬ್ಲಷ್ ಆಗು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದ್ರದ್ದು ಶೇಡ್ ಮಾಡ್ಕೊಂಡಿದ್ದೀನಿ. ಬಟ್ ನೋಡಿ ಈಗ ಲಿಪ್ಸ್ ನನ್ನ ಡಿಫ್ರೆನ್ಸಸ್ ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ಸೊ ಇಟ್ಸ್ ದ ಲಾಸ್ಟ್ ಒನ್, ಐ ಶ್ಯಾಡೋ ಪ್ಯಾಲೆಟ್. ಸೊ ಬ್ರಷ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಖಂಡಿತ ಐ ಶ್ಯಾಡೋ ಪ್ಯಾಲೆಟ್ ಇರಲೇಬೇಕು. ಸೊ ನನ್ನ ಹತ್ರ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ಕಮ್ಮಿನೇ, ಬಿಕಾಸ್ ಐ ಆಮ್ ಅ ಸ್ಕಿನ್ ಕೇರ್ ಗರ್ಲ್. ಸೊ ಇನ್ಮೇಲೆ ಒಂದು ಸ್ವಲ್ಪ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಕಾರಣಕ್ಕೆ ಈ ಲಿಪ್ಸ್ಟಿಕ್ಕು ಐ ಶ್ಯಾಡೋ ಪ್ಯಾಲೆಟ್ ಎಲ್ಲ ತರಿಸ್ಕೊಂಡಿರೋದು ನಾನು. ವೇಟ್, ಐ ಥಿಂಕ್ ಶೇಡ್ 01 ಅಂತ ಅನಿಸುತ್ತೆ. ನಿಜ ಕಲರ್ ಚೆನ್ನಾಗಿದೆ ಆ್ಯಕ್ಚುಲಿ. ಐ ಥಿಂಕ್ ವರ್ತ್ ದ ಮನಿ ಅಂತ ಹೇಳ್ಬೋದು ಎಲ್ಲದೂ. ಸೊ ಇದು 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 ಆ್ಯಂಡ್ ಫೇಸ್ ವಾಶ್ ಇಷ್ಟಿಗೆ ನನಗೆ 1233 ರುಪೀಸ್ ಆಯಿತು. ಬಟ್ ಆ್ಯಕ್ಚುಲಿ ಅವರು ಅದರ ಬೇರೆ ಶೇಡ್ ಕಳಿಸ್ಕೊಟ್ಟಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು. ನಿಜ ಚೆನ್ನಾಗಿಲ್ಲ ಈ ಶೇಡು. ಈ ನ್ಯೂಡ್ ಶೇಡ್ ಚೆನ್ನಾಗಿದೆ. ಎಟ್ಯೂಡ್ ಅವ್ರ ಲಿಪ್ ಟಿಂಟ್ ಡ್ರೈ ಆದಮೇಲೆ ಈಗ ಅನಿಸುತ್ತೆ ಆ್ಯಕ್ಚುಲಿ ಚೆನ್ನಾಗಿದೆ. ಬಟ್ ಇದು ಜಾತ್ರೆ ಕಲರ್ ಇದೆ. ಅದು 6 ml ಕ್ವಾಂಟಿಟಿ ಬೇರೆ. ಅದರ ಒಂದು ಮಿನಿ ಲಿಪ್ಸ್ಟಿಕ್ನ ಕೊಟ್ಟಿದ್ದು ಚೆನ್ನಾಗಿರ್ತಾಯಿತ್ತು ಬೇರೆ ಶೇಡ್. ಡಿಸಪಾಯಿಂಟಿಂಗ್. ಬಟ್ ಈ ಎರಡು ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಇನ್ನೊಂದು 2 ಪ್ರಾಡಕ್ಟ್ನ ಇದಕ್ಕಿಂತ ಮುಂಚೆ ನೈಕಾ ಪಿಂಕ್ ಫ್ರೈಡೇ ಸೇಲ್ ಆಗೋಕ್ಕಿಂತ ಮುಂಚೆ ಆರ್ಡರ್ ಮಾಡಿದ್ದೆ. ಅದು ಬಂದು ಇನ್ಸೈಡ್ ಕಾಸ್ಮೆಟಿಕ್ಸ್ ಸ್ವಿಸ್ ಬ್ಯೂಟಿ ಅವ್ರದ್ದು ತೋರಿಸ್ತೀನಿ. ತಡ ಇದು ಇನ್ಸೈಡ್ ಕಾಸ್ಮೆಟಿಕ್ದು ಪ್ರೋ ಕನ್ಸಿಲರ್ ಪ್ಯಾಲೆಟ್ ಆರ್ಡರ್ ಮಾಡಿದೆ. ಇದೊಂದು ತಟ್ಟಂತೂ ಓಪನ್ ಆಯಿತು. 2 ಸಲ ಯೂಸ್ ಮಾಡಿದ್ದೀನಿ ನಾನು ಲಾಸ್ಟ್ ವೀಡಿಯೋಸ್ಗೆ. ಆ್ಯಕ್ಚುಲಿ ಪರ್ಪಲ್ ಗ್ರೀನ್ ಅದೆಲ್ಲ ಬರುತ್ತಲ್ಲ ಆ ಪ್ಯಾಲೆಟ್ ಆರ್ಡರ್ ಮಾಡಿಲ್ಲ, ಇದನ್ನು ಆರ್ಡರ್ ಮಾಡಿದ್ದೆ. ನನ್ನ ಸ್ಕಿನ್ನಲ್ಲಿ ನನಗೆ ಮೇಜರ್ ಕನ್ಸರ್ನ್ ಅಂದರೆ ಡಾರ್ಕ್ ಸರ್ಕಲ್ಸ್, ಅದು ಒಂದೇ ಕನ್ಸರ್ನ್. ಬೇರೆ ಯಾವುದು PI ಅಥವಾ ಮಾರ್ಕ್ಸ್ ಏನೂ ಇಲ್ಲ. ಹಾಗಾಗಿ ಈ ಕನ್ಸಿಲರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಈ ಸಲ ಎಲ್ಲ ಬರೀ ಮೇಕಪ್ಪೇ, ಯಾವುದು ಸ್ಕಿನ್ ಕೇರ್ ಇಲ್ಲ. ಆ್ಯಂಡ್ ಇದೊಂದು ಸ್ವಿಸ್ ಬ್ಯೂಟಿ ಅವರಿಂದ ಲಿಕ್ವಿಡ್ ಬ್ಲಷ್ನ ಆರ್ಡರ್ ಮಾಡಿದ್ದೆ. ಸೊ ಶೇಡ್ ಬಂದು 01 ರೋಸಿ ಚೀಕ್ಸ್. ಆ್ಯಕ್ಚುಲಿ ಇದು ನಂಗೆ ಶೇಡ್ ಇಷ್ಟ ಆಗ್ತಾನೆ ಮತ್ತೆ ರೀಪ್ಲೇಸ್ಮೆಂಟ್ಗೆ ಹಾಕಿದ್ದೆ. ಮತ್ತು ನಂಗೆ ಇದೇ ಶೇಡ್ ಬಂತು, ತೋರಿಸ್ತೀನಿ. ಇದು ಫಸ್ಟ್ ಒನ್. ಸೊ ಶೇಡ್ ಬಂದು 01 ರೋಸಿ ಚೀಕ್ಸ್. ಅನ್ಬಾಕ್ಸಿಂಗ್ ಎಲ್ಲ ಆಯಿತು. ಆ್ಯಂಡ್ ಫೈನಲ್ ಪಾರ್ಟ್ ಏನಂತಂದರೆ ಇನ್ಮೇಲೆ ನಾನು ವೀಡಿಯೋಸ್ ಮಾಡಲ್ಲ. ಸೊ ಅಂದರೆ ಸ್ವಲ್ಪ ದಿನ ತನಕ ಮಾಡಲ್ಲ. ಕಾರಣ ಏನಂತಂದರೆ ಚಿಕನ್ ಪಾಕ್ಸ್ ಆಗಿದೆ. ಯು ಕ್ಯಾನ್ ಸಿ ದಟ್ ಇದೆಲ್ಲ ಆಗ್ತದೆ. ಆ್ಯಕ್ಚುಲಿ ಬೆಳಕು ಕಾಣಿಸ್ತಿಲ್ಲ ಅಂತ ಅನಿಸುತ್ತೆ. ಸ್ವಲ್ಪ ಬಾಡಿಲಾಗಿದೆ, ಫೇಸಲ್ಲಿ ಆಗಿಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗೋಂಗಿಲ್ಲ, ಕಾಲೇಜಿಗೂ ಕೂಡ ಹೋಗಿಲ್ಲ ನಾನು ನೆನ್ನೆಯಿಂದ. ಆ್ಯಂಡ್ ಇನ್ನೊಂದು ವೀಕ್ ಹೋಗೋಕ್ಕಾಗಲ್ಲ ಅಂತ ಅನ್ಸುತ್ತೆ, ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಆ ಕಾರಣಕ್ಕಾಗಿ ಹುಷಾರಾಗೋವರೆಗೂ, ಇನ್ ಕೇಸ್ ಜಾಸ್ತಿ ಆದರೆ ಮಾರ್ಕ್ಸ್ ಕಮ್ಮಿ ಆಗೋವರೆಗೂ ಯಾವುದೇ ವೀಡಿಯೋಸ್ ಮಾಡಲ್ಲ. ದಿಸ್ ವಿಲ್ ಬಿ ದ ಲಾಸ್ಟ್ ವ್ಲಾಗ್ ಐ ಥಿಂಕ್. ನೋಡೋಣ, ಬೇಗ ರಿಕವರಿ ಆದರೆ ಐ ವಿಲ್ ಬಿ ಬ್ಯಾಕ್ ಸೂನ್. ಸೊ ಇದಾಗಿರುತ್ತೆ ಇವತ್ತಿನ ಬ್ಲಾಗ್. ನನಗೆ ಎಲ್ಲ ಪ್ರಾಡಕ್ಟು ಇಷ್ಟ ಆಯಿತು. ಅದರಲ್ಲಿ ಈ ಟಿಂಟ್ ಅಂತೂ ಸಖತ್ ಇಷ್ಟ ಆಯಿತು.
ಯಾಕಂದರೆ ನಾನು ತುಂಬ ತಿಂಗಳದ್ದು ವಿಶ್ ಲಿಸ್ಟಲ್ಲಿ ಇದ್ದಿದ್ದ ಪ್ರಾಡಕ್ಟ್. ಸೊ ಫೈನಲ್ ಐ ಗಾಟ್ ಇಟ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಇಫ್ ಯು ಲೈಕ್ ಇಟ್, ಡೋಂಟ್ ಫರ್ಗೆಟ್ ಟು ಕಮೆಂಟ್, ಶೇರ್ ಆರ್ ಸಬ್ಸ್ಕ್ರೈಬ್ ಹೊಸ್ದಾಗಿ ನೋಡ್ತಿರೋರು. ಸೊ ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.